ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ. ಒಪ್ಪಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ಇಲ್ಲಿ ನಂಗೆ ನೀವೇ ಎಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ ತಲೆ ಜಿಲ್ಲೆಗೆ. ನಡೀರಪ್ಪ ಎಸ್ಕೇಪ್ ಆಗೋಣ. What is this Kanta? What is this nonsense? I don't like it. I don't like it. ಓರು ಧಾರ ಮಾಡೋಕೆ ಮನೆ ಯಜಮಾನ ಹೊರಟ್ರೆ ಮನೆ ಮಕ್ಕಳು ಮಾಡಿದ ಎಡವಟ್ಟು ಕೆಲಸಕ್ಕೆ ಊರ ಮಂದಿ ಕಡೆಯಿಂದ ಮನೆ ಯಜಮಾನ ತಲೆ ತಗ್ಗಿಸ್ಬೇಕಾಯ್ತಂತೆ. ಹಂಗಾಯ್ತಲ್ಲ ಕಾಂತ ನಮ್ಮ ಫ್ಲವರ್ ಪಾರ್ಟಿ ಅಡ್ವಾಣೇಜಿ ತಾತಂದ. ಪಾಪ ಏನ್ ಮಾಡೋದು ಹೇಳೋ ಕರ್ನಾಟಕದವರ ಗೋಳು. ಭ್ರಷ್ಟಾಚಾರದ ವಿರುದ್ಧ ರಣಕಹಳೆ ಓದ್ತೀನಿ ಅಂತ ದೇಶದ ತುಂಬೆಲ್ಲ ಜನಚೇತನ ಯಾತ್ರೆ ಹೊರಟ ಅಡ್ವಾಣೇಜಿ. ಅದ್ಯಾಕೋ ಕರ್ನಾಟಕದ ಪರಪ್ಪನ ಅಗ್ರಹಾರದ ಮಿನಿ ಕ್ಯಾಬಿನೆಟ್ ಸಂಖ್ಯೆ 1 2 3 ಅಂತ ಜಾಸ್ತಿ ಆಗ್ತಾ ಇದ್ದಂಗೆನೆ ನನ್ನ ಯಾತ್ರೆ ಕರ್ನಾಟಕಕ್ಕೆ ಹೋಗೋದು ಬೇಡ, ಯಾರ ಸಹವಾಸನೂ ಬೇಡ ಅಂತ ಪಥವನ್ನ ಬದಲಾಯಿಸ್ಬಿಟ್ರಂತಲ್ಲ ಕಾಂತ. ರೂಟೇ ಚೇಂಜ್ ಮಾಡ್ಬಿಟ್ರ. ವಾಟ್ ಎ ಜಾಕ್. ಎನಿವೇ ಜಸ್ಟ್ ಲೀವ್ ದಟ್ ಮ್ಯಾಟರ್. ನನ್ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಸಿಟ್ಗೆದ್ದು ತನ್ನ ಇರೋ ಬರೋ ಬಾಡಿ ಗಾರ್ಡ್ಸ್ ನೆಲ್ಲ ಇವ್ರ ಹಿಂದೆ ಬಿಟ್ಟಿದಾರಂತಲ್ಲ ನಿರಾಣಿ ಸಾಹೇಬ್ರು. ಪುರಾಣಿನೇ ಇಲ್ವಾ ಇವರ ಆಟ ಟೋಪಕ್ಕೆ? ನಾನ್ಸೆನ್ಸ್. ಹಾಗಂತ ನಾನ್ ಹೇಳ್ತಾ ಇಲ್ಲ ಕಾಂತ, ನಾನ್ ಹೇಳ್ತಾ ಇಲ್ಲ. ಪಾಪ ಅವರು ಕೊಡ್ತಾ ಇರೋ ಬೆದರಿಕೆ ಕಷ್ಟದಿಂದ ಹೆದರ್ಕೊಂಡು ಓಡಾಡ್ ಬಂದು ಆಲಂ ಪಾಷಾ ಕಮಿಷನರ್ ಸಾಹೇಬ್ರಿಗೆ ಅಲ್ಲ ನನಗೆ ರಕ್ಷಣೆ ಮಾಡು ಅಂತ ಕೇಳ್ತಾ ಇದಾರಂತಲ್ಲ ಕಾಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಿಂಗ್ ಯಾಕೆ ಮಾಡಕ್ ಹೋಗ್ಬೇಕಾಯ್ತಿರೋ ನಿರಾಣಿ ಸಾಹೇಬ್ರು? ಹೇಳೋ ನೋಡೋಣ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಸುಮ್ನೆ ಇರೋದ್ ಬಿಟ್ಟು ಕೆಲ್ಸಕ್ಕೆ ಬಾರ್ದಿರೋ ಕೆಲ್ಸನೆಲ್ಲ ಯಾಕೆ ಮಾಡ್ಬೇಕು ಇವ್ರು? ಹೇಳೋ. ಐ ಡೋಂಟ್ ಲೈಕ್ ಇಟ್ ನಾನ್ಸೆನ್ಸ್. ಓಕೆ ಎನಿವೇ ಈ ಮ್ಯಾಟರ್ ಆ ಕಡೆ ಸೈಡ್ ಅಲ್ಲಿ ಇರ್ಲಿ. ನಾಳೆ ಬೇಲ್ ಸಿಕ್ಕರೆ ಸ್ವೀಟ್ ತಿಂದು ಮನೆಯಲ್ಲಿ ನೆಮ್ಮದಿಯಾಗಿ ದೀಪಾವಳಿ, ಇಲ್ಲ ಅಂದ್ರೆ ಪರಪ್ಪನ ಹಾಸ್ಟೆಲ್ ನಲ್ಲಿ ಬರೀ ಸುರ್ ಬತ್ತಿ ಅಂಟಿಸಿ ದೀಪಾವಳಿ ಸೆಲೆಬ್ರೇಷನ್ ಮಾಡ್ಬೇಕಾಗತ್ತೆ ಅಲ್ವಾ ಕಾಂತ ನಮ್ಮ ಎಡ್ಡೇಜಿ ಅಂಚೆಟ್ಟಿ. ಏನ್ ಮಾಡಕ್ ಆಗತ್ತೆ ಹೇಳ? ಮಾಡಿದ್ದು ಮಾರಾಯ. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ಪರಿಸ್ಥಿತಿ ಇವಾಗ ಈ ದೊಡ್ಡವ್ರು ಅನಿಸ್ಕೊಂಡಿರೋ ದಡ್ರದು. ಏನ್ ಮಾಡ್ತೀಯ ನೀನ? ಹೋಗ್ಲಿ ಬಿಡೋ, ನಾವ್ ತಾನೇ ಏನ್ ಮಾಡಕ್ ಸಾಧ್ಯ ಹೇಳ? ಇವರು ಮಾಡಿರೋ ಈ 3rd ಕ್ಲಾಸ್ ನಾನ್ ಸೆನ್ಸ್ ಕೆಲ್ಸಕ್ಕೆ ಅಲ್ವಾ? ಓಕೆ ಇದನ್ನ ಬಿಟ್ಟಾಕ. ಏನಿದು ಮೀಡಿಯಾದವರು ಈ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಹೋಗಿ ಯಾಕೆ ಸ್ವಾಮಿ ನಿಮ್ಮ ಪಕ್ಷದವರ ವಿಧಾನಸೌಧದಿಂದ ಪರಪ್ಪನ ಹಾಸ್ಟೆಲ್ಗೆ 1 by 1 ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತ ಕ್ಯೂನಲ್ಲಿ ಕೇಳಿದ್ರೆ ಆನ್ಸರ್ ನ ಮಾಡೋದ್ ಬಿಟ್ಟು ನನ್ ಬೆಡ್ರೂಮ್ಗೆ ಬಂದ್ಬಿಡಿ ಅಂತ ತಲಹರಟೆ ಮಾಡ್ತಾರಲ್ಲ ಇವರು. ಯಾವ ಸೀಮೆ ಲೀಡರ್ ನೋಡಲೆ ಹೆಂಗ ರೋಪ್ ಹಾಕ್ತಿದ್ದಾರೆ ಅಂತ. ನನ್ ಬೆಡ್ರೂಮ್ ಬರ್ರಿ ಅಷ್ಟೇ. ನನ್ ಬೆಡ್ರೂಮ್ ಬರ್ರಿ ಅಷ್ಟೇ. ನನ್ ಬೆಡ್ರೂಮ್ ಬರ್ರಿ ಅಷ್ಟೇ. ಹೌದು ಕಣಯ್ಯ, ನೀವ್ ಮಾಡಿರೋ ಕನಂದಾರಿ ಕೆಲ್ಸಕ್ಕೆ ಅದೊಂದು ಬಾಕಿ ಉಳಿದಿದೆ ಅನ್ಕೊಂಡಿದ್ಯಾ ನೀನ? ಐ ಮೀನ್ ನೀನೇ ಹೇಳ್ದಂಗೆ ಬೆಡ್ರೂಮಿಗೆ ಬರೋದು ಕೈನಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಗೊತ್ತಲ್ಲ ಬಿಡದಿ ಕತೆ ಏನಾಯ್ತು ಅಂತ. ಇನ್ನೇನ್ ಬಾಕಿ ಉಳಿದಿದೆ ಮ್ಯಾನ್ ನಿಮ್ಮ ಹತ್ರ? ಇನ್ನೇನ್ ಬಾಕಿ ಉಳಿದಿದೆ? ಓಟ್ ಹಾಕ್ದವ್ರನ್ನ ಮರ್ದು ಯಾರ್ಯಾರಿಗೆ ಎಲ್ಲಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಭೂಮಿನ ಲಪ್ಟಾಯಿಸಿ ಮಾಡಬಾರ್ದನ್ನೆಲ್ಲ ಮಾಡಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ತಿಂತಾ ಇರೋದು ಸಾಲ್ದ ನಿಮ್ಗೆ? ನೀವು ಮಾತಾಡೋದಕ್ಕೂ ಒಂದು ಇತಿಮಿತಿ ಬೇಡವಾ ಮ್ಯಾನ್? ಇತಿಮಿತಿ ಬೇಡವಾ ನಿನಗೆ? ಎಂಥ ನಾನ್ ಸೆನ್ಸ್ ಟಾಕ್ ಮಾತಾಡ್ತೀರಾ? ಐ ಡೋಂಟ್ ಲೈಕ್ ಇಟ್. ಅದೆಲ್ಲ ಆ ಕಡೆ ಸೈಡ್ ಅಲ್ಲಿ ಇರ್ಲಿ ಮ್ಯಾನ್. ಅದ್ರ ಬಗ್ಗೆ ಆಮೇಲೆ ವಿಚಾರಿಸ್ಕೊಂತೇವೆ ನಿನ್ನ ಸಪರೇಟ್ ಆಗಿ. ಈಗ ಡಿನೋಟಿಫಿಕೇಶನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಮ್ಯಾನ್? ತಿಳಿಸೋ, ನಮ್ಮ ಜನರು ಕೇಳಿ. ಡಿನೋಟಿಫಿಕೇಶನ್ ಕಾನೂನು ಬಾಹಿರ ಅಲ್ಲ. ಹೌದಾ? 800 ಚಿಲ್ಲರೆ ಡಿನೋಟಿಫಿಕೇಶನ್ ಎಸ್ ಎಂ ಕೃಷ್ಣ ಪೀರಿಯಡ್ ಅಲ್ಲಿ ಆಯ್ತು. 200 ಚಿಲ್ಲರೆ ಮನೆ ಕುಮಾರಸ್ವಾಮಿ ಪೀರಿಯಡ್ ಅಲ್ಲಿ ಆಯ್ತು. ಬಪ್ಪರೆ 100 ಚಿಲ್ಲರೆ ಮಾಡಿದ ಯಡಿಯೂರಪ್ಪನವ್ರ ಪೀರಿಯಡ್ ನಲ್ಲಿ. ಪಾಪ ಈ ಡಿನೋಟಿಫಿಕೇಶನ್ ಅಕ್ರಮ ಅಂತ ಮಾತನ್ನು ಹೇಳಿ ಲೋಕಾಯುಕ್ತರ ಮುಖಾಂತರ ಇವತ್ತು ಇವರೆಲ್ಲರೂ ಆರೋಪಿಗಳು ಮಾಡಿದ್ದಾರೆ. ಒಬ್ರು ಕೂಡ ಇನ್ನೂ ಅಪರಾಧಿ ಅಂತ ತೀರ್ಮಾನ ಆಗಿಲ್ಲ, ಅಪರಾಧಿಗಳು ಆಗೋದು ಇಲ್ಲ. ಬಪ್ಪರೆ ಗಂಡು ಕಣಯ್ಯ. ಆರೋಪದಿಂದ ಮುಕ್ತವಾಗಿ ಬರ್ತಾರೆ. ಎರಡನೇ ದಿನದ ಏನ್ ಹೇಳ್ತಿದ್ದಾರೆ? FIR ಬಿದ್ದ ಅಶೋಕ್ ಬಗ್ಗೆ ಅವ್ರು ಹಾಕ್ತಾರೆ, ರಾಜೀನಾಮೆ ಕೊಟ್ಟಿಲ್ಲ. FIR ಬಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಮತ್ತೆ ಜೈಲಲ್ಲಿ ನೆಗದ್ ಬಿದ್ಮೇಲೆ ಕೊಡೋದು? ಹೋಗಿ ರಾಜಭವನ್ ಮುಂದೆ ಕುತ್ಕೊಳ್ಳಿ, ಹಾಗಾದ್ರೆ ರಾಜ್ಯಪಾಲ ರಾಜೀನಾಮೆ ಕೊಡ್ಲಿ ಅಂತ. FIR ಬಿದ್ದಿದೆ ಅಂತ ರಾಜಕಾರಣ ಮಾಡಕ್ಕೂ ಬರಲ್ಲ ಇವರಿಗೆ. ತೆರಿಗೆ. ಓಕೆ ಫೈನ್. ಎನಿವೆ ಇವ್ರದ್ದು ಯಾವಾಗ್ಲೂ ಇದ್ದಿದೆ ಗೋಳು ಗೊತ್ತಿಲ್ವಾ ನಿನಗೆ? ಮಾಡೋ ಒಳ್ಳೆ ಕೆಲಸನ ಬಿಟ್ಟು ಮಿಕ್ಕಿದೆಲ್ಲ ಹಾಳಾಗಿರೋ ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾರೆ ನಾನ್ ಸೆನ್ಸ್ಗಳ. ಕೋರ್ಟ್ ನಲ್ಲಿ VIP ಪಾಸ್ ತಗೊಂಡು ಪರಪ್ಪನ ಹಾಸ್ಟೆಲ್ಗೆ ಹೋಗ್ತಾನೆ ಇರ್ತಾರೆ. ಹಾಳಾಗ್ ಹೋಗ್ಲಿ ಬಿಡೋ. ಇದೆಲ್ಲ ಬಿಟ್ಟಾಕೊಡಿಯರ್, ಇದೆಲ್ಲ ಬಿಟ್ಟಾಕಡಿಯರ್, ತಲೆ ಕೆಡಿಸ್ಕೊಬೇಡ ನೀನು. ಇವಾಗ ನನ್ನ ಬ್ಲಾಕ್ ಹೊಂಡಾಯ್ i20 ಕಾರ್ನ ಈಚೆ ತೆಗಿತೀನಿ. ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟು ಕೃಷ್ಣ ಅಡಿಗರ ಫಲಹಾರ ಮಂದಿರದಲ್ಲಿ ಬಿಸಿ ಬಿಸಿ ಇಡ್ಲಿ ತೂತು ವಡೆ ತಿನ್ಕೊಂಬರೋಣ. ನಡಿಗಂತ ನಡೆ.